ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಅಕ್ಷಯ್ ಅಭಯ್ ಕನ್ನಡ ಕಾರ್ಟೂನ್ ಚಾನಲ್ಗೆ ಸ್ವಾಗತ. ಇಂದಿನಿಂದ ಒಂದು ಹೊಸ ಧಾರಾವಾಹಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಧಾರಾವಾಹಿಯ ಹೆಸರು ಬಾಳಿನ ಹೆಜ್ಜೆ. ಬನ್ನಿ ನೋಡ್ತಾ ಹೋಗೋಣ. ನವ್ಯ, ನಾನು ಆಫೀಸಿಗೆ ಹೋಗಿ ಬರ್ತೀನಿ. ಏನು, ಆಫೀಸಿಗೆ ಹೋಗಿ ಬರ್ತೀರಾ? ಅಲ್ಲ ರೀ, ನಮ್ಮ ಮದುವೆ ಆಗಿ ಇನ್ನೂ ಒಂದು ವಾರ ಕೂಡ ಆಗಿಲ್ಲ, ಆಗಲೇ ನೀವು ಆಫೀಸಿಗೆ ಹೋಗ್ತೀನಿ ಅಂತಿದ್ದೀರಲ್ಲ? ಹೌದು, ಈಗ ಎಲ್ಲ ಕಡೆನೂ ಮಳೆ ಇರೋದ್ರಿಂದ ನಾವು ಹನಿಮೂನ್ಗೆ ಹೋಗೋಕ್ಕಾಗಲ್ಲ. ಆಮೇಲೆ ಹನಿಮೂನ್ಗೆ ಹೋಗೋಕ್ಕೆ ರಜೆ ಸಿಗಲ್ಲ. ಅದಕ್ಕೆ ಇವಾಗ ಒಂದು 10-15 ದಿನ ವರ್ಕ್ ಮಾಡಿ ಆಮೇಲೆ ಒಂದು ವಾರ ರಜೆ ತಗೊಳ್ಳೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಓಹ್ ಹಾಗಾ, ಸರಿ. ಸರಿ, ನಾನು ಇನ್ನು ಬರ್ತೀನಿ. ನವ್ಯ, ಇದೇನಮ್ಮ ಇದು? ಚೂಡಿದಾರ ಹಾಕೊಂಡಿದ್ಯಾ? ಹೊಸದಾಗಿ ಮದುವೆ ಆಗಿರೋ ಹುಡುಗಿ ಲಕ್ಷಣವಾಗಿ ಸೀರೆ ಉಟ್ಕೊಳ್ಳೋದಲ್ವಾ? ಅದು ಅತ್ತೆ, ಎಲ್ಲೂ ಆಚೆ ಹೋಗ್ತಿಲ್ವಲ್ಲ, ಮನೇಲೇ ಇದ್ದೀನಲ್ಲ ಅಂತ ಡ್ರೆಸ್ ಹಾಕೊಂಡೆ ಅಷ್ಟೆ. ನೀನು ಎಲ್ಲೂ ಆಚೆ ಹೋಗ್ತಿಲ್ಲ ಸರಿ, ಆದರೆ ಆಚೆ ಕಡೆ ಇರೋರೆಲ್ಲ ನಿನ್ನ ನೋಡಕ್ ಬರ್ತಾರಲ್ಲ, ಅದಕ್ಕಾದ್ರೂ ಡ್ರೆಸ್ ಮಾಡ್ಕೋಬೇಕು ತಾನೇ? ಅತ್ತೆ, ನೀವ್ ಏನ್ ಹೇಳ್ತಿದ್ದೀರಾ? ನನಗೆ ಅರ್ಥ ಆಗ್ತಿಲ್ಲ. ನವ್ಯ, ಏನ್ ಗೊತ್ತಾ, ನಿನಗಿವಾಗ ಹೊಸದಾಗಿ ಮದುವೆ ಆಗಿದೆ. ಈ ಬೀದಿಲಿರೋ ಅಕ್ಕಪಕ್ಕದ ಮನೆ ಹೆಂಗಸರು ಸರೋಜನ್ ಸೊಸೆ ಹೇಗಿರ್ಬೋದು ಅಂತ ನೋಡಕ್ ಬರ್ತಾರೆ. ಕೆಲವ್ರನ್ನ ಮಾತ್ರ ಮದುವೆ ಕರೆದಿರೋದು, ಇನ್ನು ಕೆಲವ್ರನ್ನ ಕರೆಯೋಕ್ಕಾಗಲಿಲ್ಲ. ಹಾಗಾಗಿ ಅದಕ್ಕೆ ನೀನು ಬೇಗ ರೆಡಿಯಾಗಿ ಹಾಲಿಗೆ ಬಂದು ಕೂತ್ಕೊಂಡ್ಬಿಡು. ಅವರು ಬರೀ ಕೈಯಲ್ಲಿ ಬರಲ್ಲ, ನಿನಗೆ ಗಿಫ್ಟ್ಸ್ ಎಲ್ಲ ತರ್ತಾರೆ. ಅವ್ರು ಏನೇನು ಗಿಫ್ಟ್ ಕೊಡ್ತಾರೆ ಅನ್ನೋದನ್ನೆಲ್ಲ ನಾವಿಬ್ರು ನೋಡ್ಬೋದು. ಸರಿ ಅತ್ತೆ. ಅಯ್ಯೋ, ನಾನು ಆರಾಮಾಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂದ್ಕೊಂಡಿದ್ದೆ. ಈ ಅತ್ತೆ ಬೇರೆ ಅದು ಯಾರೋ ಬರ್ತಾರಂತೆ, ಅವ್ರ ಮುಂದೆ ನನ್ನ ಸೀರೆ ಉಟ್ಕೊಂಡು ಬಂದು ಕುತ್ಕೋಬೇಕಂತೆ. ನವ್ಯ, ರೆಡಿನಾ? ಬಂದೆ ಅತ್ತೆ. ನವ್ಯ, ನೋಡು ಈಗ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಯಾ ಅಂತ. ಅಲ್ಲ ಅತ್ತೆ, ನನ್ನ ನೋಡೋಕ್ಕೆ ಅಕ್ಕಪಕ್ಕದ ಮನೆ ಹೆಂಗಸರೆಲ್ಲ ಬರ್ತಾರೆ ಅಂತ ಹೇಳಿದ್ರಿ, ಇಲ್ಲಿ ನೋಡಿದ್ರೆ ಯಾರೂ ಬಂದೇ ಇಲ್ಲ. ಅದು ಇನ್ನೊಂದು ಸ್ವಲ್ಪ ಹೊತ್ತು ಬರ್ತಾರೆ. ಅವರು ನಿನಗೆ ಗಿಫ್ಟ್ಸ್ ಎಲ್ಲ ತರಕ್ಕೆ ಹೋಗಿರ್ತಾರಲ್ಲ, ತಗೊಂಡು ಬರ್ತಾರೆ. ಸರೋಜ ಅಕ್ಕಪಕ್ಕದ ಮನೆ ಹೆಂಗಸ್ರ ಜೊತೆ ಯಾವಾಗಲೂ ಜಗಳ ಆಡ್ತಿರ್ತಾಳೆ. ಅದರಿಂದ ಯಾರಿಗೂ ಕೂಡ ಸರೋಜನ್ ಕಂಡ್ರೆ ಆಗ್ತಾನೆ ಇರಲ್ಲ. ಇವಳು ಮದುವೆ ಕರೆದ್ರು ಅವ್ರು ಯಾರೂ ಬಂದಿರಲ್ಲ. ಈಗ ಸೊಸೆ ನೋಡೋಕ್ಕೆ ಮನೆಗೆ ಬರ್ತಾರೆ ಅಂತ ಸರೋಜ ಅಂದ್ಕೊಂಡಿರ್ತಾಳೆ. ಆದರೆ ಸರೋಜ ನವ್ಯ ಎಷ್ಟೊತ್ತಾದರೂ ಒಬ್ಬರು ಕೂಡ ನವ್ಯನ್ ನೋಡಕ್ಕೆ ಬರೋದೇ ಇಲ್ಲ. ಅತ್ತೆ, ಇನ್ನೂ ಎಷ್ಟು ಹೊತ್ತು ಅಂತ ನಾನು ಹೀಗೆ ಕೂತಿರ್ಬೇಕು? ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು. ಅಲ್ಲ, ಅಕ್ಕಪಕ್ಕದ ಮನೆ ಹೆಂಗಸರು ನವ್ಯನ್ ನೋಡಿ ಹೊಟ್ಟೆ ಉರ್ಕೊಳ್ಳಿ ಅಂತಾನೆ ನಾನು ಇವಳಿಗೆ ಡ್ರೆಸ್ ಮಾಡ್ಕೊಂಡು ಬಂದು ಕೂತ್ಕೋ ಅಂತ ಹೇಳಿದೆ. ನೋಡಿದ್ರೆ ಒಬ್ಬರು ಬರಲೇ ಇಲ್ವಲ್ಲಪ್ಪ. ಅತ್ತೆ, ಏನು ಯೋಚನೆ ಮಾಡ್ತಿದ್ದೀರಾ? ನಾನು ಇನ್ನೂ ಎಷ್ಟೊತ್ತು ಹೀಗೆ ಕೂತ್ಕೋಬೇಕು? ಬೇಡ, ನೀನು ಹೋಗಿ ರೆಸ್ಟ್ ಮಾಡಿ ಹೋಗು. ಸರಿ ಅತ್ತೆ. ಅಲ್ಲ, ಈ ಅಕ್ಕಪಕ್ಕದ ಮನೆ ಹೆಂಗಸರಿಗೆ ಏನಾಗಿದೆ ಅಂತ? ನಾನು ಜಗಳ ಮಾಡ್ತೀನಿ ಅಂತ ಗೊತ್ತಿದ್ರು ಮಾನ ಮರ್ಯಾದೆ ಇಲ್ಲದೆ, ರೀ ಸರೋಜ ಒಂಚೂರು ಬೇಳೆ ಕೊಡ್ರಿ, ರೀ ಒಂಚೂರು ಕಾಫಿ ಪುಡಿ ಕೊಡ್ರಿ, ಅಪರೂಪಕ್ಕೆ ನೆಂಟರು ಬಂದ್ಬಿಟ್ಟಿದ್ದಾರೆ, ಹೀಗೆ ಹೇಳಿ ಹೇಳಿ ಇಸ್ಕೊಂಡು ಹೋಗ್ತಾರೆ. ಇವತ್ತು ನಾನಾಗೆ ಕಾಯ್ತಾ ಕೂತಿದ್ದೀನಿ, ಒಬ್ಬರು ಬರೋದು ಬೇಡವಾ? ಸರೋಜ ಅಕ್ಕಪಕ್ಕದ ಮನೆ ಹೆಂಗಸರನ್ನ ಬೈಕೊಂಡು ಕೂತ್ಕೊಂಡಿರ್ತಾಳೆ. ಸರೋಜ ಅವರೇ, ಓ ಸೌಭಾಗ್ಯ, ಬನ್ನಿ ಬನ್ನಿ ಕೂತ್ಕೊಳ್ಳಿ. ಕೂತ್ಕೊಳ್ಳೋ ಅಷ್ಟೆಲ್ಲ ಟೈಮ್ ಇಲ್ಲ ಸರೋಜ ಅವರೇ. ಅದೇನಂದರೆ ಬೆಳಗಿಂದ ಯಾಕೋ ನಮ್ಮನೇಲಿ ಮಾತ್ರ ಕರೆಂಟೇ ಇಲ್ಲ. ಯಾರೋ ನೆಂಟರು ಬೇರೆ ಬರ್ತಾರೆ, ಅದಕ್ಕೆ ಸ್ವಲ್ಪ ಸಾಂಬಾರಿಗೆ ರುಬ್ಕೋಬೇಕಿತ್ತು. ನಿಮ್ಮನೆಗೆ ತಗೊಂಡು ಬಂದು ರುಬ್ಕೊಳ್ಳ ಅಂತ ಕೇಳೋಣ ಅಂತ ಬಂದೆ. ಹೇಗೋ ಇವಳಾದರೂ ಬಂದ್ಲಲ್ಲ. ಸರಿ, ಅದಕ್ಕೇನಂತೆ? ಸರಿ, ಹಾಗಾದ್ರೆ ನಾನು ಈಗಲೇ ಮನೆಗೆ ಹೋಗಿ ರುಬ್ಬಕ್ಕೆ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೊಂಡು ಬಂದ್ಬಿಡ್ತೀನಿ. ಸೌಭಾಗ್ಯ, ಅಯ್ಯೋ, ಮತ್ತೆ ಮನೆಗೆ ಹೋಗಿ ಅದನ್ನೆಲ್ಲ ರೆಡಿ ಮಾಡಿಕೊಂಡು ಇಲ್ಲಿಗೆ ತಗೊಂಡ್ಬರೋ ಬದಲು ನಮ್ಮನೇಲೆ ಎಲ್ಲ ಪದಾರ್ಥನೂ ಇದೆಯಲ್ಲ, ಇಲ್ಲಿಂದನೇ ರುಬ್ಕೊಂಡು ಹೋಗಿ. ಅಯ್ಯೋ, ನಿಮ್ಗೆ ಯಾಕೆ ತೊಂದರೆ ಸರೋಜ ಅವರೇ? ಪರವಾಗಿಲ್ಲ ಬಿಡಿ, ಇದರಲ್ಲಿ ತೊಂದರೆ ಏನು ಬಂತು? ಅಕ್ಕಪಕ್ಕ ಎದುರು ಬದ್ರು ಅಂದಮೇಲೆ ಇದೆಲ್ಲ ಸರ್ವೇ ಸಾಮಾನ್ಯ ಅಲ್ವಾ? ಹೋಗಿ, ಒಳಗಡೆನೆ ಎಲ್ಲ ಪದಾರ್ಥನೂ ಇದೆ, ಹೋಗಿ. ಇದೆಲ್ಲ ಹೆಂಗೆ?
ಸೊಸೆ ಏನಾದರೂ ಚೆನ್ನಾಗಿ ಬೈದು ಮೂಲೆಯಲ್ಲಿ ಕೂಸಿದಾಳ ಹೇಗೆ? ಸರಿ. ಹೋಗು ಹೋಗು. ಅಡಿಗೆ ಮನೆಯಲ್ಲಿ ನವ್ಯ ಏನಾದರೂ ಮಾಡ್ತಿರ್ತಾಳೆ, ಅವಳನ್ನ ನೋಡಿ ಹೊಟ್ಟೆ ಉರ್ಕೊಂಡು ಬಾ ಹೋಗು. ಸೌಭಾಗ್ಯ ಅಡಿಗೆ ಮನೆಗೆ ಹೋಗ್ಬೇಕಾದ್ರೆ ರೂಮಲ್ಲಿ ನವ್ಯ ಮಲಗಿರೋದು ಕಾಣಿಸುತ್ತೆ. ಇದೇನಿದು? ಸರೋಜನ್ ಸೊಸೆ ಆರಾಮಾಗಿ ಮಲ್ಕೊಂಡಿದ್ದಾಳೆ, ಅದು ಈ ಅವತಾರದಲ್ಲಿ. ಅಯ್ಯೋ, ನಾನೇನೋ ಇವಳು ಅಡಿಗೆ ಮನೇಲಿ ಇರ್ತಾಳೆ ಅಂದ್ರೆ ಇಲ್ಲಿ ಬಂದು ಮಲಗಿದಾಳಲ್ಲ, ಹಾಳಾಗೋಗ್ಲಿ. ಈ ಅವತಾರದಲ್ಲಿ ಬೇರೆ ಮಲಗಿದಾಳೆ. ಇನ್ನೀ ಸೌಭಾಗ್ಯ ಇಡೀ ಬೀದಿಗೆ ಟಾಮ್ ಟಾಮ್ ಹೊಡ್ಕೊಂಡ್ ಬರ್ತಾಳೆ, ಸರೋಜನ್ ಸೊಸೆ ಹಾಗೆ ಹೀಗೆ ಅಂತ. ಇದೇನ್ರಿ ಸರೋಜಾ, ನಿಮ್ ಸೊಸೆ ಅವತಾರ? ಸೌಭಾಗ್ಯ, ಬಂದ್ ಕೆಲಸ ಮಾಡ್ಕೊಂಡು ಹೋಗೋದ್ ಬಿಟ್ಟು ನನ್ನ ಸೊಸೆ ರೂಮಲ್ಲಿ ನಿನಗೇನು ಕೆಲಸ? ನಾನು ಅಡಿಗೆ ಮನೆಗೆ ಹೋಗ್ತಿದ್ದೆ, ರೂಮ್ ಬಾಗ್ಲು ತೆಗ್ದಿತ್ತಲ್ಲ. ಓ, ಸರೋಜಮ್ಮನ ಸೊಸೆ ರೂಮೊಳಗೆ ಇರ್ಬೇಕೇನೋ, ಹೇಗಿದ್ದಾಳೆ ನೋಡೋಣ ಅಂತ ಬಂದೆ. ನೋಡಿದ್ರೆ ಈ ಅವತಾರದಲ್ಲಿ ಮಲಗಿದ್ಲು. ನಿನ್ನ ನಂದೇನು ಪ್ರಯೋಜನ? ತಪ್ಪೆಲ್ಲ ನಂದೇ ತಾನೆ. ನಿನ್ನ ಅಡಿಗೆ ಮನೆ ಒಳಗಡೆ ಹೋಗು ಅಂದಿದ್ದೆ ತಪ್ಪಾಯ್ತು. ಅಯ್ಯ, ಅದ್ಯಾಕೆ ಹಾಗಂತೀರ ಸರೋಜಮ್ಮ? ನೀವು ಅಡಿಗೆ ಮನೆ ಒಳಗಡೆ ಹೋಗು ಅಂದಿದ್ದಕ್ಕೆ ನಿಮ್ಮ ಸೊಸೆ ಏನು ಹೇಗಿರ್ತಾಳೆ ಮನೆಯಲ್ಲಿ ಅನ್ನೋದೆಲ್ಲ ನನಗೆ ಗೊತ್ತಾಯ್ತು. ಇಲ್ಲ ಅಂದಿದ್ರೆ ಗೊತ್ತಾಗ್ತಿತ್ತಾ? ಹೀಗೆ ಸೌಭಾಗ್ಯ ಸರೋಜ ಜೋರಾಗಿ ಮಾತಾಡ್ತಿರ್ತಾರೆ. ತಕ್ಷಣ ನವ್ಯಂಗೆ ಎಚ್ಚರಿಕೆ ಆಗುತ್ತೆ. ಅತ್ತೆ, ನವ್ಯ, ಇದೇನೇ ಇದು ನಿನ್ನ ಅವತಾರ? ಅತ್ತೆ, ಅದು ನೀವು ನನ್ನ ನೋಡೋಕ್ಕೆ ಅಕ್ಕಪಕ್ಕದ ಮನೆ ಹೆಂಗಸರೆಲ್ಲ ಬರ್ತಾರೆ ಅಂತ ಹೇಳಿದ್ರಿ. ಸುಮಾರು ಹೊತ್ತಾದರೂ ಯಾರೂ ಬರಲಿಲ್ವಲ್ಲ, ನನ್ನ ಸ್ಯಾರಿ ಬಿಚ್ಚಿಬಿಟ್ಟು ಹಾಗೇ ಮಲ್ಕೊಂಡೆ. ಒಳ್ಳೆ ನಿದ್ದೆ ಬಂದ್ಬಿಟ್ಟಿದೆ ಅತ್ತೆ. ಅಲ್ಲ ಕಣೆ, ಇದನ್ನು ಬಿಟ್ಟರೆ ನಿನಗೆ ಬೇರೆ ಬಟ್ಟೆ ಗತಿ ಇರಲಿಲ್ವಾ? ನಾನು ಹೇಳ್ತಿದ್ದೀನಲ್ಲ ಅತ್ತೆ, ನನಗೆ ನಿದ್ರೆ ಬಂದ್ಬಿಡ್ತು ಅಂತ. ಅತ್ತೆ, ಇವ್ರು ಯಾರು? ನನ್ನ ಹೆಸರು ಸೌಭಾಗ್ಯ ಅಂತ. ನಾನು ನಿಮ್ಮನೆ ಎದುರುಗಡೆ ಮನೇಲೇ ಇರೋದು. ಓ ಹೌದಾ, ನೀವು ನನ್ನ ನೋಡಕ್ಕೆ ಬಂದ್ರಾ ಆಂಟಿ? ಹೌದು, ನಾನು ನಿನ್ನ ನೋಡೋಣ ಅಂತಾನೇ ಬಂದೆ. ನವ್ಯ, ಮೊದಲು ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊ ಹೋಗು. ಸರಿ ಅತ್ತೆ. ಅತ್ತೆ, ನೀವಿಬ್ರು ಇಲ್ಲೇ ಇದ್ದೀರಾ, ಮತ್ತೆ ನಾನು ಹೇಗೆ ಡ್ರೆಸ್ ಚೇಂಜ್ ಮಾಡಲಿ? ಸರೋಜ ಅವರೇ, ನಡೀರಿ, ನಾವಿಬ್ರು ಆಚೆ ಹೋಗೋಣ. ಪಾಪ ನಿಮ್ಮ ಸೊಸೆ ತಾಳಿ, ಕಾಲುಂಗ್ರ, ಕೈಗೆ ಬಳೆ ಎಲ್ಲ ಹಾಕೊಂಡು ಸೀರೆ ಉಟ್ಕೊಂಡು ಬರಬೇಕಲ್ಲ, ನಡೀರಿ. ಇವತ್ತಿ ನವ್ಯ ಆ ಸೌಭಾಗ್ಯನ ಮುಂದೆ ನಮ್ಮನೆ ಮಾನ ಮರ್ಯಾದೆ ಎಲ್ಲ ತೆಗೆದುಬಿಟ್ಲು. ಅತ್ತೆ, ಅಲ್ಲ ಕಣೆ, ನಿನಗೊಂದು ಸ್ವಲ್ಪನಾದ್ರೂ ಬುದ್ಧಿ ಬೇಡವಾ? ಆ ಅವತಾರದಲ್ಲಿ ಯಾರಾದರೂ ಮನೇಲಿ ಮಲ್ಕೋತಾರ? ಇಲ್ಲ ಬಾಗ್ಲು ಹಾಕೊಂಡಾದ್ರೂ ಮಲ್ಕೋಬೇಕು. ಬಾಗ್ಲೆಲ್ಲ ತೆಗೆದುಬಿಟ್ಟು ಆ ರೀತಿ ಮಲ್ಕೊಂಡಿದ್ಯಲ್ಲ, ನಿನಗೆ ನಾಚಿಕೆನೇ ಆಗಲ್ವಾ? ಅಲ್ಲ ಅತ್ತೆ, ನೀವ್ಯಾಕೆ ಆ ಆಂಟಿನ ನಮ್ಮ ಬೆಡ್ರೂಮ್ವರೆಗೂ ಬರಕ್ ಬಿಟ್ರಿ? ಓ, ಮಾಡೋದೆಲ್ಲ ನೀನ್ ಮಾಡ್ಬಿಟ್ಟು ಈಗ ನಂದೇ ತಪ್ಪು ಅನ್ನೋ ರೀತಿ ಮಾತಾಡ್ತಿದ್ಯಾ? ಅತ್ತೆ, ನಾನು ನಿಮ್ಮ ತಪ್ಪು ಅಂತ ಹೇಳ್ತಾ ಇಲ್ಲ ಅತ್ತೆ. ಅವ್ರು ಯಾಕೆ ನಮ್ಮ ಬೆಡ್ರೂಮ್ವರೆಗೂ ಬಂದರು? ಅವ್ರು ಏನೇ ಮಾತಾಡಕ್ಕೆ ಬಂದಿದ್ರು ಹಾಲ್ನಲ್ಲಿ ನಿಮ್ಮ ಜೊತೆ ಕುತ್ಕೊಂಡು ಮಾತಾಡ್ಕೊಂಡು ವಾಪಸ್ ಹೋಗ್ಬೋದಿತ್ತು ತಾನೆ. ನೀವ್ಯಾಕೆ ಅವ್ರನ್ನ ಒಳಗಡೆ ಬರಕ್ಕೆ ಬಿಟ್ರಿ ಅಂತ ಕೇಳ್ತಾ ಇದ್ದೀನಿ ಅಷ್ಟೇ. ಅಷ್ಟೊತ್ತಿಗೆ ನವ್ಯ ಗಂಡ ನರೇಶ್ ಆಫೀಸಿಂದ ಬರ್ತಾನೆ. ತನ್ನ ಮಗ ಬಂದಿದ್ದು ನೋಡಿ ಸರೋಜ ಇನ್ನೂ ಜೋರಾಗಿ ಕಿರ್ಚೋಕೆ ಶುರು ಮಾಡ್ತಾಳೆ. ನಿನ್ನ ಪರ್ಮಿಷನ್ ಕೇಳ್ಕೊಂಡು ನಾನು ಎಲ್ಲ ಮಾಡಬೇಕಾ ಹಾಗಾದ್ರೆ? ಇದು ನನ್ನ ಮನೆ, ನನ್ನಿಷ್ಟ. ನಾನು ಯಾರನ್ನು ಬೇಕಾದರೂ ಒಳಗಡೆ ಕರಿತೀನಿ, ಬಿಡ್ತೀನಿ. ಓ, ಇದು ನಿಮ್ಮನೆ ಮಾತ್ರ? ಹಾಗಾದ್ರೆ ಈ ಮನೆಗೆ ನಾನು ಏನೂ ಅಲ್ಲ. ಇದೇನಪ್ಪ ಇದು? ಇಬ್ರು ಈ ರೀತಿ ಜಗಳ ಶುರು ಮಾಡ್ಕೊಂಡಿದ್ದಾರೆ. ನಾನಿವಾಗ ಯಾರ ಪರ ಅಂತ ಮಾತಾಡೋದು? ನರೇಶ್, ನೋಡಿದ್ಯಪ್ಪ ನಿನ್ನ ಹೆಂಡತಿ ಯಾವ ರೀತಿ ಎಲ್ಲ ಮಾತಾಡ್ತಾಳೆ ಅಂತ. ನನಗಂತೂ ತುಂಬಾ ಬೇಜಾರಾಗಿದೆ. ನವ್ಯ, ನಾನು ಬಂದಾಗ್ಲಿಂದ ನೋಡ್ತಾನೆ ಇದ್ದೀನಿ. ನಮ್ಮಮ್ಮನಿಗೆ ಎದುರುತ್ತರ ಮಾತಾಡ್ತೀಯ ನೀನು? ರೀ, ವಿಷಯ ಏನು ಅಂತ ತಿಳ್ಕೊಳ್ದೆ ಸುಮ್ಮನೆ ನನಗೆ ಬೈಯಕ್ಕೆ ಬಂದ್ರೆ ನಾನು ಮಾತ್ರ ಸುಮ್ಮನೆ ಇರಲ್ಲ. ಏನಂತ ತಲೆ ಹೋಗೋ ವಿಷಯ? ಅತ್ತೆ ಬೆಳಗ್ಗೆ ಅಕ್ಕಪಕ್ಕದ ಮನೆ ಹೆಂಗಸರೆಲ್ಲ ನಿನ್ನ ನೋಡಕ್ ಬರ್ತಾರೆ. ಸೀರೆ ಉಟ್ಕೊಂಡು ಬಂದು ಹಾಲ್ನಲ್ಲಿ ಕುತ್ಕೊಂಡ್ರು. ನಾನು ಅರ್ಧ ಮುಕ್ಕಾಲು ಗಂಟೆಯಿಂದ ಕಾದು ಕಡೆಗೆ ಯಾರು ಬರಲಿಲ್ಲ ಅಂತ ಒಳಗಡೆ ಸೀರೆ ಬಿಚ್ಚಿ ಹಾಗೆ ಮಲ್ಕೊಂಡೆ. ಒಳ್ಳೆ ನಿದ್ರೆ ಬಂತು. ಆಮೇಲೆ ಎದುರುಗಡೆ ಮನೆ ಸೌಭಾಗ್ಯ ಆಂಟಿ ಮನೆಗೆ ಬಂದಿದ್ದಾರೆ. ಅತ್ತೆ ನಮ್ಮ ಬೆಡ್ರೂಮ್ವರೆಗೂ ಯಾಕೆ ಬಿಡಬೇಕಿತ್ತು ಅವ್ರನ್ನ? ಈ ಅವತಾರದಲ್ಲಿದೆಯಾ ಹಾಗೆ ಹೀಗೆ ಅಂತ
ಆ ಆಂಟಿ ಮುಂದೆ ಎಲ್ಲ ನನಗೆ ಅವಮಾನ ಮಾಡಿಬಿಟ್ಟು ಈಗ ಇಲ್ಲಿ ಬಂದು ನಂದೇ ತಪ್ಪು ಅನ್ನೋ ಥರ ಮಾತಾಡ್ತಿದ್ದಾರೆ. ಹೌದಮ್ಮ, ನವ್ಯ ಹೇಳ್ತಿರೋದು ಸರಿನೇ. ನೀನು ಯಾಕೆ ನಮ್ಮ ಬೆಡ್ರೂಮ್ವರೆಗೂ ಆಂಟಿನ ಹೋಗಕ್ಕೆ ಹೇಳಿದೆ? ನಾನೇನು ಅವಳಿಗೆ ಬೆಡ್ರೂಮ್ ಒಳಗಡೆ ಹೋಗು ಅಂತ ಹೇಳಲಿಲ್ಲ. ಬೆಳಗ್ಗಿಂದ ಅವ್ರ ಮನೆ ಕರೆಂಟ್ ಇರಲಿಲ್ವಂತೆ. ನಮ್ಮನೆ UPS ಇದೆಯಲ್ಲ, ಅದಕ್ಕೆ ಅಡುಗೆ ಮನೇಲಿ ರುಬ್ಕೊಳ್ತೀನಿ ಅಂತ ಬಂದಿದ್ಲು. 7 ರೂಮ್ ಬಾಗಿಲು ತೆಗೆದಿತ್ತಲ್ಲ, ಹೇಗೂ ಅವಳು ನವ್ಯನ್ ನೋಡಿರ್ಲಿಲ್ವಲ್ಲ ಅಂತ ರೂಮ್ಗೆ ಹೋಗಿದ್ದಾಳೆ. ಆದರೆ ಇವಳಿಗೆ ಮನೇಲಿ ಹೇಗಿರಬೇಕು, ಹೇಗೆ ಮಲ್ಕೋಬೇಕು ಅನ್ನೋದೇ ಗೊತ್ತಿಲ್ಲ. ಅಟ್ಲೀಸ್ಟ್ ಬಾಗಿಲು ಹಾಕೊಂಡಾದ್ರೂ ಮಲ್ಕೋಬೇಕು ತಾನೇ ಇವಳು. ಅತ್ತೆ, ನನಗೇನು ಕನ್ಸು ಬಿದ್ದಿತ್ತಾ ಅವರೆಲ್ಲ ನಮ್ಮ ಬೆಡ್ರೂಮ್ವರೆಗೂ ಬರ್ತಾರೆ ಅಂತ? ನೋಡಿದ್ಯೇನೋ, ನೋಡು ನಿನ್ನ ಹೆಂಡತಿ ಹೇಗೆಲ್ಲ ಮಾತಾಡ್ತಾಳೆ ಅಂತ. ನೀನು ಎದುರುಗಡೆ ಇರಬೇಕಾದ್ರೆ ಇಷ್ಟೆಲ್ಲ ಮಾತಾಡ್ತಾಳೆ. ಬೆಳಗಿಂದ ನಾನು ಎಷ್ಟು ಮಾತು ಕೇಳಿದ್ದೀನಿ ಗೊತ್ತಾ ಇವಳು ಬಾಯಿಂದ. ಅತ್ತೆ, ನೀವು ಸುಳ್ಳು ಹೇಳಿದ್ರೆ ನನಗೆ ಕೆಟ್ಟ ಕೋಪ ಬರುತ್ತೆ ಮತ್ತೀಗ. ನವ್ಯ, ಬಾಯ್ ಮುಚ್ಕೊಂಡು ಒಳಗಡೆ ಹೋಗು. ಎಷ್ಟು ಮಾತಾಡ್ತಿದ್ಯಾ ಅವಾಗಿಂದ? ರೀ, ನೀವು ನಂದೇ ತಪ್ಪು ಅನ್ನೋ ಥರ ಮಾತಾಡ್ತಿದ್ದೀರಲ್ಲ, ನಾನು ಏನು ಮಾಡಲಿಲ್ಲ ರೀ. ಬಾಯ್ ಮುಚ್ಕೊಂಡು ಒಳಗಡೆ ಹೋಗು ಅಂತ ಹೇಳಿದ್ ಕೇಳಿಸ್ತು ತಾನೆ? ನವ್ಯ ಏನೂ ಮಾತಾಡದೆ ತನ್ನ ರೂಮಿಗೆ ಹೋಗ್ತಾಳೆ. ಅಮ್ಮ, ನೀನೇನೋ ಬೇಜಾರು ಮಾಡ್ಕೋಬೇಡ. ಅವಳೇನೋ ಚಿಕ್ಕ ಹುಡುಗಿ, ಗೊತ್ತಿಲ್ಲದೆ ಆ ರೀತಿ ಎಲ್ಲ ಮಾತಾಡಿರ್ತಾಳೆ. ಹೋಗ್ತಾ ಹೋಗ್ತಾ ಸರಿ ಹೋಗ್ತಾಳೆ. ನಿಂದನ್ನೆಲ್ಲ ಮನ್ಸಿಗೆ ಹಚ್ಕೋಬೇಡ. ಮನ್ಸಿಗೆ ಹಚ್ಕೊಳ್ದೆ ಇನ್ನೇನು ಮಾಡ್ಲಪ್ಪ ನರೇಶ್? ನನಗೆ ನಿನ್ನನ್ನು ಬಿಟ್ರೆ ಇನ್ಯಾರಿದ್ದಾರೆ ಹೇಳು? ಅಮ್ಮ, ಯಾಕೆ ಆ ರೀತಿ ಎಲ್ಲ ಮಾತಾಡ್ತೀಯ? ಏನೂ ತಲೆ ಕೆಡಿಸ್ಕೊಳ್ದೆ ಆರಾಮಾಗಿರು. ನರೇಶ್ ನನ್ನ ಪರವಾಗೇ ಇದ್ದಾನೆ. ನರೇಶ್ ನವ್ಯನ ಹೇಗೆ ಸಮಾಧಾನ ಮಾಡ್ತಾನೆ, ನವ್ಯ ಅದಕ್ಕೆ ಹೇಗೆ ರಿಯಾಕ್ಟ್ ಮಾಡ್ತಾಳೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ. ಈ ಎಪಿಸೋಡ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನಮ್ಮ ಚಾನಲ್ನ ನೋಡ್ತಿದ್ದೀರಾ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಧಾರಾವಾಹಿ ಮಾಡಿ ಅಂತ ರಾಜೇಶ್ ಶ್ರೀಧರ್ ಅವರು ಕಮೆಂಟ್ ಹಾಕಿದರು. ಮೊದಲಿಂದನೂ ನಿಮಗೆಲ್ರಿಗೂ ಧಾರಾವಾಹಿನೇ ಇಷ್ಟ ಆಗಿದ್ದರಿಂದ ಇಂದಿನಿಂದ ನಾನು ಹೊಸ ಧಾರಾವಾಹಿಯನ್ನು ಪ್ರಾರಂಭ ಮಾಡಿದ್ದೀನಿ. ನಿಮ್ಮ ಪ್ರೋತ್ಸಾಹ ಇದೇ ಥರ ಇರಲಿ ಅಂತ ಕೇಳ್ತಾ ಇಂದಿನ ಎಪಿಸೋಡ್ನ ಮುಗಿಸ್ತಿದ್ದೀನಿ. ನೆಕ್ಸ್ಟ್ ಎಪಿಸೋಡ್ನಲ್ಲಿ ಸಿಗೋಣ. ಬಾಯ್ ಫ್ರೆಂಡ್ಸ್.